ಒಬ್ಬ ಉದ್ಯಮಿಯಾಗಿ ನಾನು ಸಂಪೂರ್ಣ ವಿಫಲನಾಗಿದ್ದೇನೆ. ಮುಂದೊಂದು ದಿನ ನೀವು ನನ್ನನ್ನು ಅರ್ಥ ಮಾಡಿಕೊಳ್ಳುತ್ತೀರಿ ಮತ್ತು ಕ್ಷಮಿಸುತ್ತೀರಿ ಎಂಬ ವಿಶ್ವಾಸವಿದೆ. ನಮಸ್ಕಾರ. 64 ಚಾನಲ್ಗೆ ಸ್ವಾಗತ. ನಾನು ಚಂದನ್. ಒಬ್ಬ ಉದ್ಯಮಿಯಾಗಿ ನಾನು ಸಂಪೂರ್ಣ ವಿಫಲನಾಗಿದ್ದೇನೆ. ಮುಂದೊಂದು ದಿನ ನೀವು ನನ್ನನ್ನು ಅರ್ಥ ಮಾಡಿಕೊಳ್ಳುತ್ತೀರಿ ಮತ್ತು ಕ್ಷಮಿಸುತ್ತೀರಿ ಎನ್ನೋ ವಿಶ್ವಾಸವಿದೆ. ಇದು ಸಿದ್ಧಾರ್ಥ ಅವರ ಆತ್ಮಹತ್ಯಾ ಪತ್ರದಲ್ಲಿದ್ದ ಸಾಲುಗಳು. ನೀವೇನಾದರೂ ಮಿಲೇನಿಯಲ್ಸ್ ಆಗಿದ್ರೆ ಡೆಫಿನೆಟ್ ಆಗಿ ನಿಮ್ಮ ಗರ್ಲ್ ಫ್ರೆಂಡ್ ಇಲ್ಲ ಬಾಯ್ ಫ್ರೆಂಡ್ನ ಕೆಫೆ ಕಾಫಿ ಡೇಗೆ ಕರ್ಕೊಂಡು ಹೋಗೇ ಇರ್ತೀರ. ಅಥವಾ ನಿಮ್ಮ ಫ್ರೆಂಡ್ಸು ಮೀಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ನೀವು ಕಾಫಿ ಡೇನ ಅಡ್ಡ ಮಾಡಿಕೊಂಡೇ ಇರ್ತೀರ. ಅಥವಾ ನಿಮ್ಮೊಳಗಿದ್ದ ಒಬ್ಬ ಯಂಗ್ ಆಂಟ್ರಪ್ರಿನರು ಬೆಳಕಿಗೆ ಬರಬೇಕು ಅಂತ ನಿಮ್ಮ ಐಡಿಯಾಸ್ನ ನೀವು ಕಾಫಿ ಡೇಯಲ್ಲಿ ಡಿಸ್ಕಸ್ ಮಾಡೇ ಇರ್ತೀರ. ಆಗಿನ ಕಾಲದಲ್ಲಿ ಕಾಫಿಗೆ ಅಂತ ಹೋಟ್ಲಿಗೆ ಹೋದರೆ ಕುಡಿದ ತಕ್ಷಣ ಬಿಲ್ ಕೊಟ್ಬಿಟ್ಟು ಎದ್ದೋಗಿ ಅಂತ ಹೇಳ್ತಿದ್ದ ಸಮಯ ಅದು. ಆದರೆ ಕಾಫಿ ಡೇಯಲ್ಲಿ ನಾವು ಒಂದು ಕಾಫಿ ತಗೊಂಡು ಗಂಟೆಗಟ್ಟಲೆ ಕೂತು ಮಾತಾಡ್ಬೋದಾಗಿತ್ತು. ಮತ್ತು ಕಾಫಿ ಡೇಗೆ ಹೋಗಿದ್ವಿ ಅನ್ನೋದು ಒಂದು ಸ್ಟೇಟಸ್ ಸಿಂಬಲ್ ಆಗಿತ್ತು. ಹೆಮ್ಮೆಯಿಂದ ಎಲ್ಲರ ಹತ್ರ ಹೇಳ್ಕೊಂಡು ಬರ್ತಾ ಇದ್ವಿ. ಈ ಕಾಫಿ ಡೇನ ಫೌಂಡರು ಸಿದ್ಧಾರ್ಥ ಹೆಗಡೆ. ಇವರು ಕನ್ನಡಿಗರಾಗಿದ್ದು ನಮಗೆಲ್ಲ ಒಂದು ಹೆಮ್ಮೆಯ ವಿಷಯ ಆಗಿತ್ತು. ಯಾವುದೋ ಒಂದು ಕಾರಣಕ್ಕೆ ಅವರು ಆತ್ಮಹತ್ಯೆ ಮಾಡಿಕೊಂಡ್ರು ಅಂತ ಕೇಳಿದಾಗ ನಮಗೆ ತುಂಬ ಬೇಜಾರು ಕೂಡ ಆಗಿತ್ತು. ಸಿದ್ಧಾರ್ಥ ಅವರ ಬದುಕಿನ ಒಂದು ಸಂಕ್ಷಿಪ್ತ ಒಳನೋಟ ಈ ಪುಸ್ತಕದಲ್ಲಿದೆ. ನಾವು ಓದಿದ್ದು ವಿಭಾಗದಲ್ಲಿ ಇವತ್ತು ನಾವು ಪರಿಚಯ ಮಾಡ್ಕೋತಾ ಇರೋ ಪುಸ್ತಕ ಕಾಫಿ ಕಿಂಗ್. ಮೂಲ ಲೇಖಕರು ರುಕ್ಮಿಣಿರಾವ್ ಪ್ರೊಸೆನ್ಜಿತ್ ದತ್ತ. ಕನ್ನಡಕ್ಕೆ ಕಾರ್ತಿಕಾದಿತ್ಯ ಬೆಳಗೋಡು. ಪ್ರಕಾಶಕರು ಕಾನ್ಕೇವ್ ಮಾಧ್ಯಮ ಮತ್ತು ಪ್ರಕಾಶನ. ಪುಟಗಳು 280. ಬೆಲೆ 350 ರೂಪಾಯಿಗಳು. ಜಾನ್ರಾ ಬಿಸ್ನೆಸ್. ಈ ಪುಸ್ತಕದ ಮೂಲ ಇಂಗ್ಲಿಷ್ ಭಾಷೆಯಲ್ಲಿದೆ. ಲೇಖಕರು ಸಿದ್ಧಾರ್ಥ ಅವರ ಅನ್ಬಯಾಸ್ಡ್ ಬಯೋಗ್ರಫಿ ಬರೆದಿದ್ದಾರೆ ಅಂತಲೇ ಹೇಳ್ಬೋದು. ಅನ್ಲೈಕ್ ರವಿ ಬೆಳಗೆರೆ ಅವರ ಸಿದ್ಧಾರ್ಥ ಆಮುಖ ಪುಸ್ತಕದ ರೀತಿ. ಈ ಪುಸ್ತಕ ಓದಿದ ಮೇಲೆ ಸಿದ್ಧಾರ್ಥ ಮತ್ತೆ ನಮಗೆ ಸ್ಫೂರ್ತಿ ಆಗ್ತಾರೆ. ಸಿದ್ಧಾರ್ಥ ಅವರ ಆತ್ಮಹತ್ಯೆಯಿಂದ ಪುಸ್ತಕ ಶುರುವಾಗುತ್ತೆ. ಪೊಲೀಸು FIR ಅಂತ ಕತೆ ಸ್ಟಾರ್ಟ್ ಆಗಿ ಕಡೆಗೆ ಪೂರ್ಣಚಂದ್ರ ತೇಜಸ್ವಿ ಹಾಗೂ ಸಿದ್ಧಾರ್ಥ ಅವರ ತಂದೆಯವರಾದ ಗಂಗಯ್ಯ ಹೆಗಡೆ ಅವರಿಬ್ಬರಿಗೂ ಏನು ರಿಲೇಷನ್ಶಿಪ್ ಇತ್ತು, ಇವರೆಲ್ಲ ಸೇರಿಕೊಂಡು ಕಾಫಿ ಬೆಳೆಗಾರರಿಗೆ ಹೆಲ್ಪ್ ಆಗೋಕ್ಕೆ ಏನೇನು ಹೋರಾಟ ಮಾಡಿದ್ರು ಇದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಕೊಡ್ತಾ ಹೋಗುತ್ತೆ. ಪುಸ್ತಕ ಒಂದು 80 ಪುಟ ಮುಗಿದ ಮೇಲೆ ಬೇರೆಯೇ ಟರ್ನ್ ತಗೊಳುತ್ತೆ. ಸಿದ್ಧಾರ್ಥ ಅವರು ಕಾಫಿ ಡೇನ ಹೇಗೆ ಸ್ಥಾಪಿಸಿದ್ರು, ಅದರ ಬಿಸ್ನೆಸ್ ಎಕ್ಸ್ಪ್ಯಾನ್ಷನಿಗೆ ಏನೇನು ಪ್ಲ್ಯಾನ್ ಮಾಡಿದ್ರು, ಏನೇನು ಕೆಲಸ ಮಾಡಿದ್ರು ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ವಿವರ ಕೊಡ್ತಾ ಹೋಗುತ್ತೆ. ಇದು ಬಯೋಗ್ರಫಿ ಅನ್ನೋದಕ್ಕಿಂತ ಮೋರ್ ಆರ್ ಲೆಸ್ ಬಿಸ್ನೆಸ್ ಪುಸ್ತಕದ ಥರ ಇದೆ. ಹೀಗೆ ಸಿದ್ಧಾರ್ಥ ಅವರು ಕಾಫಿ ಅದರ ಜೊತೆಗೆ ಹಲವಾರು ಉದ್ಯಮಗಳನ್ನು ಹುಟ್ಟಿ ಹಾಕಿದ್ದು ಓದ್ತಾ ಹೋದರೆ ನಮಗೆ ಗೂಸ್ ಬಂಪ್ಸ್ ಬರುತ್ತೆ. ಅವರಿಗೆ ಕಾಫಿ ಕಿಂಗ್ ಅನ್ನೋ ಹೆಸರು ಸಖತ್ತು ಆ್ಯಪ್ಟ್ ಆಗಿದೆ ಅಂತಲೇ ಹೇಳಬಹುದು. ಯಾರಾದರೂ ಒಂದು ಒಳ್ಳೆ ಐಡಿಯಾ ಹೇಳಿ ಅದು ಸಿದ್ಧಾರ್ಥ ಅವರಿಗೆ ಹೇಳಿದರೆ ಅವರು ಫುಲ್ ಆನ್ ಅದ್ರ ಮೇಲೆ ವರ್ಕ್ ಮಾಡ್ತಾಯಿದ್ರು, ಇನ್ವೆಸ್ಟ್ ಮಾಡ್ತಾಯಿದ್ರು. ಅವರು ಜನರನ್ನು ತುಂಬ ಬೇಗ ನಂಬ್ತಾಯಿದ್ರು. ಈ ಥರ ಹಲವಾರು ಘಟನೆಗಳು ಈ ಪುಸ್ತಕದಲ್ಲಿ ಲೇಖಕರು ಮೆನ್ಷನ್ ಮಾಡಿದ್ದಾರೆ. ಹಲವು ಬಿಸ್ನೆಸ್ಗಳನ್ನು ಕಟ್ಟಿ ಅವರು ತುಂಬ ಬೇಗ ತಮ್ಮ ಬಿಸ್ನೆಸ್ಸನ್ನು ಎಕ್ಸ್ಪ್ಯಾಂಡ್ ಮಾಡಿದ್ರು. ತಮ್ಮ ತನವನ್ನು ಎಲ್ಲೋ ಒಂಚೂರು ಕಳ್ಕೊಂಡ್ರು. ಅದರಿಂದ ಪ್ರಾಬಬ್ಲಿ ಅವರು ಸಮಸ್ಯೆಗೆ ಸಿಗಾಕೊಂಡ್ರ ಅಂತ ಕೂಡ ಅನಿಸುತ್ತೆ. ಅವರು ಮಾಡಿರೋ ಆಸ್ತಿ, ಕಟ್ಟಿರೋ ಬಿಸ್ನೆಸ್ಸು, ತಗೊಂಡಿದ್ದ ಸಾಲ ಇದನ್ನೆಲ್ಲ ನೋಡ್ತಾ ಇದ್ದರೆ ಕೇವಲ ಒಬ್ಬ ವ್ಯಕ್ತಿ ಇಷ್ಟೆಲ್ಲ ಮಾಡಲಿಕ್ಕೆ ಸಾಧ್ಯನಾ ಅನ್ನೋ ಪ್ರಶ್ನೆ ಡೆಫಿನೆಟಾಗಿ ನಿಮಗೆ ಕಾಡುತ್ತೆ. ಇದೆಲ್ಲದರ ಜೊತೆ ಚಿಕ್ಕಮಗಳೂರು ಮಲೆನಾಡಿನ ಜನತೆಗೆ ಅವರಿಗಿದ್ದ ಪ್ರೀತಿ ಪ್ರತಿ ಪೇಜಲ್ಲೂ ಎದ್ದು ಕಾಣುತ್ತೆ. ಕಡೆಗೆ ಇಷ್ಟೆಲ್ಲ ಇದ್ದರೂ ತನ್ನ ಸಮಸ್ಯೆಗೆ ಪರಿಹಾರವನ್ನು ಹುಡುಕದೆ ಸಾವಿಗೆ ಶರಣಾಗೋ ಸ್ಥಿತಿ ಅವರಿಗೆ ಯಾಕೆ ಬಂತು? ಬೇರೆ ದಾರಿನೇ ಇರಲಿಲ್ವಾ? ನೀರವ್ ಮೋದಿ, ವಿಜಯ್ ಮಲ್ಯ ಅಂಥವ್ರೆ ಆರಾಮಾಗಿರ್ಬೇಕಾದ್ರೆ ನಮ್ಮ ಸಿದ್ಧಾರ್ಥ ದುಡುಕ್ಬಿಟ್ರ? ಇಲ್ಲ ಇನ್ನೊಂದು ಚೂರು ತಡ್ಕೊಂಡು ತಾಳ್ಮೆಯಿಂದ ಇದ್ದಿದ್ರೆ ಪ್ರಾಬಬ್ಲಿ ಅವರ ಲೈಫು ಚೇಂಜ್ ಆಗ್ತಿತ್ತಾ? ಅವರಿಗೆ ಏನಾಯಿತು? ಅವರ ಆದರ್ಶಗಳೇ ಅವರಿಗೆ ಮುಳುವಾಯ್ತಾ? ಇಲ್ಲ ಅವರಿಗಿದ್ದ ರಾಜಕೀಯ ಸಂಬಂಧದಿಂದ ಅವರು ತಮ್ಮ ಜೀವನವನ್ನು ಕಳ್ಕೊಂಡ್ರ? ಅಥವಾ ಇದೆಲ್ಲವನ್ನು ಬಿಟ್ಟು ನಮಗೆ ಯಾರಿಗೂ ಗೊತ್ತಿಲ್ಲದೆ ಇರೋ ಸಮಸ್ಯೆ ಅವರಿಗೆ ಇತ್ತ? ಈ ಥರ ಹಲವು ಪ್ರಶ್ನೆಗಳು ನಮಗೆ ಪುಸ್ತಕವನ್ನು ಓದಿ ಮುಗಿಸಿದ ಮೇಲೆ ಹಲವಾರು ದಿನಗಳವರೆಗೆ ಕಾಡುತ್ತೆ. ಬಹುಶಃ ಸಿದ್ಧಾರ್ಥ ಅವರು ದುಡುಗದೆ ತಮ್ಮ ಪ್ರಾಣವನ್ನು ಕಳೆದುಕೊಳ್ಳದೆ ಇದ್ದಿದ್ರೆ
ಇವತ್ತಿಗೂ ನಮ್ಮ ದೇಶ ಹೆಮ್ಮೆ ಪಡುವಂಥ ಇನ್ನೊಂದು ಉದ್ಯಮವನ್ನು ಅವರು ಡೆಫಿನೆಟ್ ಆಗಿ ಕಟ್ತಾ ಇದ್ರು ಅನ್ನೋದು ನಮ್ಮ ನಂಬಿಕೆ. ಒಟ್ಟಿನಲ್ಲಿ ಈ ಪುಸ್ತಕ ಹಲವಾರು ಫ್ಯಾಕ್ಟ್ಸಿಂದ, ಅಂಕಿ ಅಂಶಗಳಿಂದ ಒಂದು ರಿಯಲಿಸ್ಟಿಕ್ ಆದ, ಅನ್ಬಯಾಸ್ಡ್ ಆದ ಪರ್ಸ್ಪೆಕ್ಟಿವನ್ನು ಸಿದ್ಧಾರ್ಥ ಅವರ ಜೀವನದ ಮೇಲೆ ಕೊಡುತ್ತೆ. ಎಮೋಷ್ನಲ್ ಆಗಿರೋ ಕಡೆ ಎಲ್ಲ ಕಾರ್ತಿಕ್ ಅವರ ಅನುವಾದ ತುಂಬ ಚೆನ್ನಾಗೇ ಇದೆ. ಬಿಸ್ನೆಸ್ ಟಾಪಿಕ್ಸ್ ಬಂದಾಗ ಎಲ್ಲೋ ಒಂದು ಕಡೆ ಅದು ಒಂಚೂರು ಡ್ರೈ ಅಂತ ಅನಿಸುತ್ತೆ. ಹಾಗಂತ ಪುಸ್ತಕ ಚೆನ್ನಾಗಿಲ್ಲ ಅಂತ ಅಲ್ಲ, ಪುಸ್ತಕ ತುಂಬ ಚೆನ್ನಾಗಿದೆ, ಆಸಮ್ ಆಗಿದೆ, ಎಲ್ಲರೂ ಓದಲೇಬೇಕಾದಂಥ ಪುಸ್ತಕ. ಎಸ್ಪೆಷಲಿ ನೀವೇನಾದರೂ ಆಂಟ್ರಪ್ರೂನರ್ ಆಗಿದ್ದು ಒಂದು ಬಿಸ್ನೆಸ್ನ ಕಟ್ತೀನಿ ಅಂತ ನೀವು ಅಂದ್ಕೊಂಡಿದ್ರೆ ಡೆಫಿನೆಟಾಗಿ ಈ ಪುಸ್ತಕವನ್ನು ನೀವು ಓದಲೇಬೇಕು. ಒಂದು ಉದ್ಯಮವನ್ನು ಕಟ್ಟಬೇಕಂದ್ರೆ ಏನೇನು ಮಾಡಬೇಕು, ಎಸ್ಪೆಷಲಿ ಏನೇನು ಮಾಡಬಾರ್ದು ಅಂತ ಈ ಪುಸ್ತಕ ನಮಗೆ ತುಂಬ ಚೆನ್ನಾಗಿ ತಿಳಿಸ್ಕೊಡುತ್ತೆ. ಸಿದ್ಧಾರ್ಥ ಅವರ ಸಾವು ಭಾರತಕ್ಕೆ ಹಾಗೂ ನಮಗೆಲ್ಲರಿಗೂ ತುಂಬಲಾರದ ನಷ್ಟ ಅಂತಲೇ ಹೇಳ್ಬೋದು. ಅವರ ಆತ್ಮಕ್ಕೆ ಶಾಂತಿ ಕೋರ್ತಾ ಈ ಪುಸ್ತಕದಿಂದ ಒಂದು ಸಣ್ಣ ಪ್ಯಾರಾಗ್ರಾಫು ನಿಮಗೋಸ್ಕರ ಓದ್ತೀನಿ. ಅದಕ್ಕೂ ಮುಂಚೆ ನಾವು ಮಾಡ್ತಿರೋ ಈ ಕನ್ನಡ ಪುಸ್ತಕವನ್ನು ಪರಿಚಯಿಸೋ ಕೆಲಸ ನಿಮಗೆ ಇಷ್ಟ ಆಗಿದೆ ಅಂದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದು ಮರಿಬೇಡಿ. ಮೊದಲನೇ ಪ್ಯಾರ. ಕೆಫೆ ಕಾಫಿ ಡೇ ಪ್ರಾರಂಭಿಕ ದಿನಗಳು. ಮುಂದಿನ 3 ವರ್ಷಗಳಲ್ಲಿ ಕಂಪನಿಯು ವಾರಕ್ಕೊಂದರಂತೆ ಸುಮಾರು 77 ಕೆಫೆಗಳನ್ನು ಪ್ರಾರಂಭಿಸಿತು. 1965ರ ವೇಳೆಗೆ ಪೂರ್ವ ಯುರೋಪ್ನಲ್ಲಿ ಸುಮಾರು 400ಕ್ಕೂ ಹೆಚ್ಚು ಇಂತಹ ಕೆಫೆಗಳು ಕಾರ್ಯನಿರ್ವಹಿಸುತ್ತಿದ್ದವು. 1990ರ ದಶಕದ ಹೊತ್ತಿಗೆ ಈ ಕಂಪನಿಯು ಯುರೋಪಿನ ಅತಿ ದೊಡ್ಡ ಕಾಫಿ ಬ್ರ್ಯಾಂಡ್ಗಳಲ್ಲಿ ಒಂದಾಗಿ ಬೆಳೆದಿತ್ತು. ತನ್ನದ ಚಿಲ್ಲರೆ ಅಂಗಡಿಗಳ ಮೂಲಕ ಬ್ರ್ಯಾಂಡ್ ಮಾಡಿದ ಕಾಫಿ ಪುಡಿ ಮಾರಾಟ ಮಾಡುವುದರ ಜೊತೆಗೆ ಕೆಫೆಗಳ ಸರಣಿಯನ್ನು ನಡೆಸುತ್ತಿತ್ತು. ಸಿದ್ಧಾರ್ಥರನ್ನು ವಿಶೇಷವಾಗಿ ಆಕರ್ಷಿಸಿದ ಸಂಗತಿ ಏನೆಂದರೆ, ಈ ಸಂಸ್ಥೆಯು ತನ್ನ ಚಿಲ್ಲರೆ ಅಂಗಡಿಗಳು ಮತ್ತು ಕೆಫೆಗಳನ್ನು ಬಹಳ ಕಡಿಮೆ ಹೂಡಿಕೆಯಲ್ಲಿ ಆರಂಭಿಸಿತ್ತು. ಸಿದ್ಧಾರ್ಥರಿಗೆ ಅರಿವಾದ ಮಹತ್ವದ ಸಂಗತಿ ಎಂದರೆ, ಬ್ರ್ಯಾಂಡ್ ಒಂದನ್ನು ಹುಟ್ಟುಹಾಕಿ ಅದರ ಮೂಲಕ ಕಾಫಿಯನ್ನು ಮಾರಾಟ ಮಾಡಿದರೆ ಸಗಟು ಮಾರುಕಟ್ಟೆಯಲ್ಲಿ ಮಾರಾಟ ಮಾಡುವುದಕ್ಕಿಂತ 4 ಪಟ್ಟು ಹೆಚ್ಚು ಲಾಭ ಗಳಿಸಬಹುದು ಎಂಬುದು. ಈ ಆಲೋಚನೆಯೇ ಅವರನ್ನು ಕಾಫಿ ವ್ಯವಹಾರದ ಮುಂದಿನ ಹಂತಕ್ಕೆ ಕರೆದೊಯ್ಯಿತು. 1995ರಲ್ಲಿ ABCTL ಕಾಫಿ ಡೇ ಫ್ರೆಶ್ ಆ್ಯಂಡ್ ಗ್ರೌಂಡ್ ಎಂಬ ಹೆಸರಿನಲ್ಲಿ ಚಿಲ್ಲರೆ ಅಂಗಡಿಗಳ ಸರಣಿಯನ್ನು ಆರಂಭಿಸಿ ಕಾಫಿ ಪುಡಿಯನ್ನು ಮಾರಾಟ ಮಾಡಲು ಮುಂದಾಯಿತು. ಪ್ರಾರಂಭದಲ್ಲಿ ಬೆಂಗಳೂರು ಮತ್ತು ಚೆನ್ನೈ ನಗರಗಳಲ್ಲಿ ತಲಾ 20 ಅಂಗಡಿಗಳನ್ನು ತೆರೆಯುವ ಯೋಜನೆಯನ್ನು ರೂಪಿಸಲಾಯಿತು. ಈ ಹೊಸ ಯೋಜನೆಗೆ ಪ್ರತಿಭಾವಂತ ಉದ್ಯೋಗಿಗಳನ್ನು ನೇಮಿಸಿಕೊಳ್ಳುವ ಉದ್ದೇಶದಿಂದ IIMನ ಮೊರೆ ಹೋಯಿತಾದರೂ ಬಲವಾದ ಬ್ರ್ಯಾಂಡ್ ಹಿನ್ನೆಲೆ ಇಲ್ಲದ ಮಾರುಕಟ್ಟೆಯಲ್ಲಿ ಸ್ಪಷ್ಟ ಗುರುತನ್ನು ಮೂಡಿಸುವುದು ಕಷ್ಟವೆಂಬುದು ಅವರಿಗೆ ಬೇಗನೆ ಅರ್ಥವಾಯಿತು. ಈ ಅಂಗಡಿಗಳನ್ನು ವಸತಿ ಪ್ರದೇಶಗಳಲ್ಲಿ ತೆರೆದು ಗ್ರಾಹಕರ ವೈವಿಧ್ಯಮಯ ರುಚಿಗಳಿಗೆ ತಕ್ಕಂತೆ ಚಿಕೋರಿ ಮಿಶ್ರಿತ ಕಾಫಿ ಪುಡಿಯನ್ನು ವಿವಿಧ ಪ್ರಮಾಣಗಳಲ್ಲಿ ಸಿದ್ಧಪಡಿಸಿ ನೀಡಲಾರಂಭಿಸಿತು. ಗ್ರಾಹಕರನ್ನು ಸೆಳೆಯುವ ಉದ್ದೇಶದಿಂದ ಪ್ರತಿಯೊಂದು ಖರೀದಿಗೂ ಅಂಕಗಳನ್ನು ನೀಡುವ ಹಾಗೂ ಅವನ್ನು ಉಡುಗೊರೆಗಳು ಅಥವಾ ರಿಯಾಯಿತಿಗಳಿಗಾಗಿ ಬಳಸಿಕೊಳ್ಳುವ ಲಾಯಲ್ಟಿ ಯೋಜನೆಗಳನ್ನು ಪರಿಚಯಿಸಲಾಯಿತು. ಆರಂಭದಲ್ಲಿ ಬೆಂಗಳೂರಿನಲ್ಲಿ 10 ಚಿಲ್ಲರೆ ಅಂಗಡಿಗಳನ್ನು ತೆರೆಯಲಾಯಿತು. ಇನ್ ಕೇಸ್ ಈ ಪುಸ್ತಕವನ್ನು ನೀವು ಆಲ್ರೆಡಿ ಓದಿದರೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡಿ. ಮುಂದಿನ ವಾರ ಹೊಸ ಪುಸ್ತಕದೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿಯವರೆಗೂ ಕೀಪ್ ರೀಡಿಂಗ್, ಸ್ಟೇ ಕ್ಯೂರಿಯಸ್. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಾನು ಚಂದನ್, ಸೈನಿಂಗ್ ಆಫ್.